ಗ್ಯಾರಂಟಿ ಯೋಜನೆಯ ಪರಿಷ್ಕರಣೆಗೆ ಕೆಲ ಸಚಿವರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಸಚಿವರಿಂದ ಒತ್ತಡ ಕೇಳಿ ಬರ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ದೆಹಲಿಗೆ ಹೋದಾಗ ವರಿಷ್ಠರನ್ನ ಭೇಟಿ ಮಾಡಿ ಬರ್ತೀವಿ ಎಂದಿದ್ದಾರೆ. ಬಡವರಿಗಾಗಿ ಗ್ಯಾರಂಟಿ ಬಜೆಟ್ನಲ್ಲಿ ಅನುದಾನವನ್ನ ಮೀಸಲಿಡಲಾಗಿದೆ. ಈ ಬಗ್ಗೆ ಸಿಎಂ ಏನ್ ನಿರ್ಧಾರ ಮಾಡ್ತಾರೆ ನೋಡಬೇಕು ಅಂದಿದ್ದಾರೆ. ಜೊತೆಗೆ ಪಕ್ಷದ ವೇದಿಕೆಯಲ್ಲಿ ಈ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಮಾಡಿಲ್ಲ. ಸಾರ್ವಜನಿಕವಾಗಿ ಅಲ್ಲಲ್ಲಿ ಚರ್ಚೆ ಆದ್ರೆ ಅದರ ಉಪಯೋಗ ಇಲ್ಲ. ಗೃಹ ಸಚಿವ ಪರಮೇಶ್ವರ್ ಈಗ ಪ್ರತಿಕ್ರಿಯೆ ಕೊಟ್ಟಿರೋದು ಈ ಗ್ಯಾರಂಟಿ ಯೋಜನೆಯ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಚಿವರು ಏನು ಈಗಾಗಲೇ ವಿಚಾರಗಳನ್ನ ಎತ್ತಿದ್ದಾರೆ. ಅದ್ರ ಬಗ್ಗೆ ಗೃಹ ಸಚಿವರು ಮಾತಾಡಿದ್ದಾರೆ. ಬಹಳ ಜನರ ಅಭಿಪ್ರಾಯ ಕೂಡ ಇದೆ. ಆ ರೀತಿ ನಾವು ಸರ್ಕಾರದಲ್ಲಿ ಅದ್ರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಿಲ್ಲ. ಯಾಕೆಂದರೆ ನಾವು ಈಗಾಗಲೇ ಬಡ್ಜೆಟ್ರಿ ಅಲೋಕೇಶನ್ ಮಾಡ್ಕೊಂಡಿದ್ದೀವಿ. 56,000 ಕೋಟಿ ಬಡ್ಜೆಟ್ರಿ ಅಲೋಕೇಶನ್ ಈ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡೋದು ಸಾಧು ಆಗೋದಿಲ್ಲ. ಅದನ್ನು ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ನಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮಗಳ ಹತ್ರನೂ ಕೂಡ ಹೇಳ್ತಾರೆ, ಚರ್ಚೆಗಳಾಗ್ತಾ ಇದೆ. ಆದರೆ ಈ ವರ್ಷಕ್ಕೆ ಬಡ್ಜೆಟ್ರಿ ಅಲೋಕೇಶನ್ ಆಗಿರೋದ್ರಿಂದ ಅದನ್ನು ಯಾವ ರೀತಿ ನೋಡಬೇಕೋ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನೋಡ್ತಾರೆ. ನಾವು ಭಾಳ ಜನರ ಅಭಿಪ್ರಾಯ ಕೂಡ ಅಲ್ಲ, ಅದನ್ನು ಅದ್ರ ಬಗ್ಗೆ ಯಾರೂ ಆ ರೀತಿ ಹೇಳಿಲ್ಲಲ್ಲ, ನಾವ್ಯಾರೂ ಆ ರೀತಿ ಹೇಳಿಲ್ಲ ಲಾಭ ಆಗಿಲ್ಲ ಅಂತ. ಯಾಕೆಂದರೆ ನಮಗೆ 13% ಮತ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಅದ್ರ ಎಲ್ಲಿಂದ ಬಂದಿದೆ? 13% ಮತ ಹೆಚ್ಚು ಎಲ್ಲಿಂದ ಬಂದಿದೆ? ಸೀಟ್ ಗೆದ್ದಿದೆ ಇರ್ಬೋದು, ಆದರೆ ವೋಟ್ ಶೇರ್ ನೋಡಿದಾಗ ಹೆಚ್ಚಿದೆ ನಮ್ಮದು. ಅದನ್ನು ನಾವು ಈ ಗ್ಯಾರಂಟಿಗಳಿಂದನೇ ಹೆಚ್ಚಾಗಿದೆ ಅಂತ ಯಾಕೆ ವಿಶ್ಲೇಷಣೆ ಮಾಡಬಾರ್ದು? ಅಲ್ಲ, ಅದನ್ನು ಅದ್ರ ಬಗ್ಗೆ ಯಾರೂ ಆ ರೀತಿ ಹೇಳಿಲ್ಲಲ್ಲ, ನಾವ್ಯಾರೂ ಆ ರೀತಿ ಹೇಳಿಲ್ಲ ಲಾಭ ಆಗಿಲ್ಲ ಅಂತ. ಯಾಕೆಂದರೆ ನಮಗೆ 13% ಮತ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಅದ್ರ ಎಲ್ಲಿಂದ ಬಂದಿದೆ? 13% ಮತ ಹೆಚ್ಚು ಎಲ್ಲಿಂದ ಬಂದಿದೆ? ಸೀಟ್ ಗೆದ್ದಿದೆ ಇರ್ಬೋದು, ಆದರೆ ವೋಟ್ ಶೇರ್ ಆಗಬೇಕು ಅನ್ನೋಂಥ ನಿಟ್ಟಿನಿಂದಾಗಿ ಈಗಾಗಲೇ ಶಾಸಕರು ಹಾಗೂ ಕೆಲವೊಂದಿಷ್ಟು ಸಚಿವರು ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಈ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ದೆಹಲಿಯಲ್ಲಿ ನಿನ್ನೆ ಹೈಕಮಾಂಡ್ ಮಟ್ಟದ ನಾಯಕರನ್ನು ಭೇಟಿಯಾಗಿರುವಂತಹ ಮುನಿಯಪ್ಪನವರಿದ್ದಾರೆ. ಸರ್, ತಾವು ಕೂಡ ಸಚಿವರು, ತಾವು ಕೂಡ ಮುಖ್ಯಮಂತ್ರಿಗಳಿಗೆ ಈ ಒಂದು ಗ್ಯಾರಂಟಿಗಳ ವಿಚಾರದಲ್ಲಿ ಪರಿಷ್ಕರಣೆಗೆ ಸಂಬಂಧಪಟ್ಟಂಗೆ ಏನಾದರೂ ಮಾತುಕತೆಯನ್ನು ನಡೆಸಿದ್ದೀರಾ ಅಂತ? ಅದರಲ್ಲಿ ಯಾವೆಲ್ಲ ಗ್ಯಾರಂಟಿಗಳಲ್ಲಿ ಪರಿಷ್ಕರಣೆ ಆಗಬೇಕು ಅಂತ? ಗ್ಯಾರಂಟಿಗಳು ನಾವು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೇವೆ. ಗ್ಯಾರಂಟಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ, ಅದರಂತೆ ನಾವು ಗ್ಯಾರಂಟಿಗಳನ್ನು ಜಾರಿ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಏನು ನಾವು ಮ್ಯಾನಿಫೆಸ್ಟೋ ಅವರು ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದರು ಅದನ್ನು ಯಥಾವತ್ತಾಗಿ ನಾವು ಜಾರಿಗೆ ತಂದಿದ್ದೀವಿ. ಗ್ಯಾರಂಟಿಗಳಲ್ಲಿ ನೋಡಿ, ಶಕ್ತಿ ಯೋಜನೆಯಲ್ಲಿ ನಾವು ಪರಿಷ್ಕರಣೆ ಮಾಡುವಂಥದ್ದು ಏನೂ ಇರಲ್ಲ. ಮತ್ತು ಗೃಹಜ್ಯೋತಿ ಇದೆ, ಅದರಲ್ಲಿ 200 ಯೂನಿಟ್ ಅಂತಾರೆ. ಮೋರ್ ದೆನ್ 90% ಜನ ವಿತಿನ್ ದಿ 200 ಯೂನಿಟ್ಸ್ ಬರ್ತಾರೆ. ಗೃಹಲಕ್ಷ್ಮಿ, ಅನ್ನಭಾಗ್ಯ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಷ್ಕರಣೆ ಆಗಬೇಕು. ಈಗಾಗಲೇ ಪರಿಷ್ಕರಣೆ ಕಾರ್ಯಕ್ರಮ ನಾನು ಶುರು ಮಾಡಿದ್ದೀನಿ ನನ್ನ ಇಲಾಖೆದು. ಹಿಂದಿನ ಸರ್ಕಾರ ಇದ್ದಾಗ 2,95,000 ಕಾರ್ಡ್ ಇತ್ತು. ಚುನಾವಣೆ ಸಂದರ್ಭದಲ್ಲಿ ಅದನ್ನು ಪರಿಷ್ಕರಣೆ ಮಾಡಿ ಕೊಡೋಕ್ಕಾಗಲಿಲ್ಲ. ಪರಿಷ್ಕರಣೆ ಏನಿಲ್ಲ. ಬಿಲೋ ಪಾವರ್ಟಿ ಲೈನ್ ಎಷ್ಟಿದ್ದಾರೆ, ಎಬೋವ್ ಪಾವರ್ಟಿ ಲೈನ್ ಎಷ್ಟು ಜನ ಇದ್ದಾರೆ, ದಿಸ್ ಇಸ್ ದಿ ಪರಿಷ್ಕರಣೆ. ತಮ್ಮ ಇಲಾಖೆಯಲ್ಲಿ ಮುಖ್ಯವಾಗಿ ಕೇವಲ APL ಮತ್ತು BPL ಕಾರ್ಡ್ಗೆ ಸಂಬಂಧಪಟ್ಟಂಗೆ ಮಾತ್ರ ಪರಿಷ್ಕರಣೆ ಆಗುತ್ತೋ, ಅಥವಾ ಈಗಾಗಲೇ ಕೇಂದ್ರ ಸರ್ಕಾರ ನೀಡ್ತಿರುವಂಥ ಅಕ್ಕಿಯ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಅಕ್ಕಿಯನ್ನು ಹೆಚ್ಚುವರಿಯಾಗಿ ನೀಡುತ್ತೆ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಅದರ ಬದಲಾಗಿ ಬೇರೆ ರೀತಿಯಾದಂಥ ಧಾನ್ಯಗಳಿಗೆ ಮಣೆಯನ್ನು ಹಾಕುತ್ತಾ ಅಂತ? ಈಗಾಗಲೇ ನಾವು ಸರ್ವೆ ಮಾಡಿದ್ದೀವಿ. ಗ್ರಾಹಕರು ನಮಗೆ ಕೇಂದ್ರ ಸರ್ಕಾರದ್ದು 5 kg ಬರ್ತಾ ಇದೆ, ನೀವು ಕೊಡೋ DBT ಹಣಕ್ಕೆ ಬದಲು ನಮಗೆ ಬೇಳೆ, ಎಣ್ಣೆ, ಸಕ್ಕರೆ ಕೊಡಿ ಅಂತ 100ಕ್ಕೆ 93% ಜನ ಗ್ರಾಹಕರು ಹೇಳಿದ್ದಾರೆ. ಅದರ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದಿದ್ದೇನೆ. ಬಹುತೇಕ ಅದನ್ನು ನಾವು ಡಿಸ್ಕಸ್ ಮಾಡಿ ತೀರ್ಮಾನ ಮಾಡ್ತೀವಿ. ರಾಜ್ಯ ಸರ್ಕಾರದಲ್ಲಿ ಕೇಂದ್ರದವರು ಕೊಡೋದು ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಸುಮಾರು 13.5 ಲಕ್ಷ ಕಾರ್ಡುಗಳು, ಅಂದರೆ ಸುಮಾರು 40-45
ಲಕ್ಷ ಜನಕ್ಕೆ ನಾವು ಕೊಡಬೇಕಾಗಿದೆ. ಅದಕ್ಕೆ ಅಕ್ಕಿ ಬೇಕಾಗ್ತದೆ. ಹಿಂದೆ ಸರ್ಕಾರ BJP ಸರ್ಕಾರ ಕೊಡಲಿಲ್ಲ. ಈಗ ಮಾನ್ಯ ಮಂತ್ರಿಗಳನ್ನು ಭೇಟಿಯಾಗಿದ್ದೆ, ಅವರೀಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ನಾನೀಗ ಅಕ್ಕಿ ತಗೋಬೇಕಾಗ್ತದೆ. ಅದನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ಟಲ್ಲಿ ನಾನು ಚರ್ಚೆ ಮಾಡಿ ಈ ಅಕ್ಕಿಯನ್ನು ತೆಗೆದುಕೊಳ್ಳೋದಕ್ಕೆ ಯಾವ ರೀತಿ ಮಾಡಬೇಕಂತ ಮುಂದಿನ ವಾರ ಬಂದು ನಾನು ಅದರ ಬಗ್ಗೆ ಡೀಟೇಲಾಗಿ ವಿಚಾರ ಮಾಡಿ ಅವರಿಗೆ ಮನವಿಯನ್ನು ಕೊಟ್ಟು ಅಕ್ಕಿ ನಮಗೆ ಎಷ್ಟು ಬೇಕಾಗ್ತದೆ, ಎಷ್ಟು ದಿನ ಕೊಡ್ತೀರಿ, ನೀವು ದಿನ ವರ್ಷ ಇಡೀ ಕೊಡ್ತೀರಾ ಇಲ್ಲ ಅನ್ನೋ ವಿಷಯಕ್ಕೆ ಕೊಡ್ತೀವಿ ಅನ್ನೋ ಮಾತನ್ನು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಆದ್ದರಿಂದ ನಾನು ಸರ್ಕಾರದ ಗಮನಕ್ಕೆ ತಂದು ಒಟ್ಟಾರೆ ಈ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಸರ್, ಈಗ ತಾವು ರಾಜ್ಯ ಸರ್ಕಾರ ಕೊಡ್ತಿದ್ದಂಥ ಅಕ್ಕಿಯ ಬದಲಾಗಿ ಹಣವನ್ನು ತಾವು ಕೊಡ್ತಾ ಇದ್ದೀರಿ. ಅದರ ಬದಲಿಗೆ ಈಗ ಕಳೆದ ವಾರ ಅಷ್ಟೇ ಕೇಂದ್ರ ಸರ್ಕಾರ ಭಾರತ್ ಬ್ರ್ಯಾಂಡ್ ಹೆಸರಿನಲ್ಲಿ ರಾಜ್ಯ ಸರ್ಕಾರಗಳು ಭಾಗಿಯಾಗಿ ಅಕ್ಕಿಯನ್ನು ಖರೀದಿಸೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ.